ಸೊ ಹಾಯ್ ಆಲ್, ವೆಲ್ಕಮ್ ಟು ಬಿ ಪಿ ಯು ಚಾನೆಲ್. ಇವತ್ತು ಏನು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ ಅಂದರೆ, ಇವತ್ತು ನನ್ನ ಲವ್ ಬರ್ಡ್ಸ್ಗೆ ಮತ್ತು ಪಾರಿವಾಳಗೆ ಏನೇನು ಊಟ ಹಾಕ್ಬೋದು ಅಂತ ನಾನು ಹೇಳ್ತೀನಿ. ಸೊ ಯೂಶ್ವಲಿ ಕಾಮನಾಗಿ ರೈಸು, ಕ್ಯಾರೆಟು, ಬೀಟ್ರೂಟು ಮತ್ತು ಏನಾದರೂ ಗ್ರೀನ್ ಐಟಮ್ಸ್ ಇದ್ದೇ ಇರುತ್ತೆ. ಸೊ ಇದರಿಂದ ಗೊತ್ತಲ್ವಾ, ಸೊ ಇದು ಹಾಕೋದ್ರಿಂದ ಸೊ ಫೆದರ್ಸು ಆಗಿರಲಿ, ಆ ಬರ್ಡ್ಸ್ ಹೆಲ್ತ್ ಇಶ್ಯೂ ಒಂದು ಸ್ವಲ್ಪ ಶೈನಿಂಗಾಗಿ ಹೊಡಿಯುತ್ತೆ, ಒಂದು ಸ್ಟ್ರಾಂಗ್ ಆಗಿರುತ್ತೆ. ಇದು ಮೊಳಕೆ ಕಟ್ಟಿರೋದು. ಸೊ ಇದು ಯೂಶ್ವಲಿ ಡೈಲಿ ಕಾಮನ್ ಆಗಿರೋಲ್ಲ. ಸೊ ವೀಕ್ಲಿ ಒನ್ಸ್ ಆರು ಟ್ವೈಸ್ ನಾನು ಇಕ್ತಾ ಇರ್ತೀನಿ. ಸೊ ಇದನ್ನು ಏನಕ್ಕೆ ಇಲ್ಲಿ ಸಪ್ರೇಟಾಗಿ ಇಕ್ಕಿದ್ದೀನಿ ಅಂದರೆ, ಸೊ ಇದನ್ನ ಚಾಪ್ ಮಾಡಿ ಚಿಕ್ಕದಾಗಿ, ಬಿಕಾಸ್ ಲವ್ ಬರ್ಡ್ಸ್ ಕೈಯಲ್ಲಿ ಇದೆಲ್ಲ ಕಚ್ಚೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ಈ ಥರ ಚಿಕ್ಕದಾಗೆ ಕಟ್ ಮಾಡಿ, ಸೊ ಕಟ್ ಮಾಡಿ ಅದನ್ನ ಕಿಕ್ತೀನಿ. ಸೊ ಇಲ್ಲಿ ಗ್ರೀನರಿ ಐಟಮ್ಸ್ ಇವತ್ತು ಪುದೀನ ಇಕ್ಕಿದ್ದೀನಿ. ಸೊ ಯೂಶ್ವಲಿ ಪುದೀನ, ಕೊತ್ತಂಬರಿ, ಇಲ್ಲಾಂದರೆ ತುಳಸಿ, ಆ ಥರ ಯಾವ್ದಾನ ಸೊಪ್ಪು ಐಟಮ್ಸ್ ಸಿಗ್ಬೋದು, ಬಿಕಾಸ್ ಅದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ನುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು ಇಕ್ಕಿರ್ತೀನಿ. ಬಟ್ ರೈಸು ಮತ್ತು ಕ್ಯಾರೆಟ್ ಇಲ್ಲ ಬೀಟ್ರೂಟ್ ಅದು ಕಾಮನ್ ಆಗಿರುತ್ತೆ, ಬಿಕಾಸ್ ಅದು ಬಟ್ ಶೈನಿಂಗ್ ಆಗಿರಲಿ, ಒಂಥರ ಹೆಲ್ತು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿದ್ರಲ್ಲ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಸಾಕು, ಈ ಥರ ಇದ್ದರೆ ಆರಾಮಾಗಿ ತಿನ್ಕೊಂಡು ಹೋಗುತ್ತೆ ಅದು. ಸೊ ನೆಕ್ಸ್ಟು ಮೇಲೆ ಹೋಗೋಣ. ಮೇಲೆ ಹೋಗಿ ಹೆಂಗೆ ತಿನ್ನುತ್ತೆ ಅಂತ ನೋಡೋಣ. ಸೊ ಇದು ತೆನೆ. ಸೊ ಮೇಲೆ ಖಾಲಿ ಆಗಿಬಿಟ್ಟಿದೆ, ಇವಾಗ ಎತ್ಕೊಂಡು ಹೋಗ್ಬೇಕು. ಸೊ ಯೂಶ್ವಲಿ ನನಗೆ ಮಂತ್ಲಿ ಒಂದು 5 kgs ಇಂದ 6 kgs ಆಗುತ್ತೆ. ಸೊ ಅಲಾಂಗ್ ವಿತ್ ದಿಸ್ ಇದು ಎಲ್ಲ ಸೇರಿಸಿ ಕರೆಕ್ಟಾಗಿ ಅದು ಬ್ಯಾಲೆನ್ಸ್ ಆಗ್ತಾಯಿದೆ. ಸೊ ಹೋಗಿ ಮೇಲೆ ಹೆಂಗೆ ತಿನ್ನುತ್ತೆ ಅಂತ ನೋಡೋಣ, ಬನ್ನಿ. ನೋಡಿದ್ರಾ, ನಾನು ಬಂದಿದ ತಕ್ಷಣ ಎಲ್ಲರೂ ಬರ್ತಾಯಿದ್ರು, ಒಬ್ಬೊಬ್ಬರೇ ಈ ಕಡೆ ಇಬ್ಬರಾ, ಅಲ್ಲೊಬ್ಬರಾ. ಸೊ ಹಂಗೆ ಬರ್ತಾಯಿರ್ತಾರೆ ನೋಡಿ, ಮೇಲೆ ನೋಡಿ ಏನೋ ಆಗ್ತಾನೆ ಅಂತ ಬಂದಿದ್ದಾವೆ. ಸೊ ಇವಾಗ ಇದು ನಮ್ಮ ಲವ್ ಬರ್ಡ್ಸ್ ಕೇಜು. ಸೊ ಫಸ್ಟು ಇದನ್ನ ಒಳಗಡೆ ಹೋಗಿ ಕ್ಲೀನ್ ಮಾಡಿ ಅದಕ್ಕೆ ಊಟ ಹಾಕಿ, ಸೊ ಇವ್ರಿಗೂ ಊಟ ಹಾಕಿ ಆಮೇಲೆ ಹೋಗ್ತೀನಿ. ಸೊ ಫಸ್ಟ್ ಕೆಲಸ ನಾನು ಇಲ್ಲಿ ಬಂದಿದ ತಕ್ಷಣ ಏನು ಮಾಡ್ತೀನಿ ಅಂದರೆ, ಫಸ್ಟು ಕ್ಲೀನ್ ಮಾಡಿಬಿಡ್ತೀನಿ. ಕೆಳಗಡೆ ಇರೋ ಕಸ ಎಲ್ಲ ಎತ್ಬಿಟ್ಟು ಪ್ಲೇಟ್ಸ್ ಕ್ಲೀನ್ ಮಾಡಿ, ಈ ಕಡೆ ಇಲ್ಲೊಂದು ಪ್ಲೇಟ್ ಇದೆ, ಪ್ಲೇಟ್ಸ್ ಕ್ಲೀನ್ ಮಾಡಿ ಫಸ್ಟು ತೆನೆ ಹಾಕ್ತೀನಿ. ಸೊ ವಾಶ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ವಾಶ್ ಅಂದರೆ ವೀಕ್ಲಿ ಒನ್ಸ್ ಮಾಡ್ತೀನಿ, ವೀಕೆಂಡು. ಸೊ ನನಗೆ ಕೆಲಸ ಇರುತ್ತಲ್ವ, ಸೊ ಕೆಲಸ ಇರೋದಕ್ಕೋಸ್ಕರ ವಾಟರ್ ವಾಶ್ ಎಲ್ಲ ಮಾಡೋಕ್ಕಲ್ಲ ಡೈಲಿ. ಸೊ ಅದಕ್ಕೋಸ್ಕರ ಪ್ಲೇಟ್ ಕ್ಲೀನಿಂಗು, ಬಟ್ ಪ್ಲೇಟು ಡಬ್ಬ ಅದೆಲ್ಲ ಫುಲ್ಲು ವಾಟರ್ ವಾಶ್ ಮಾಡಿಬಿಟ್ಟೆ ಹಾಕೋದು. ಸೊ ಇಲ್ಲೊಂಚೂರು ಹಾಕ್ತೀನಿ, ಇಲ್ಲೊಂಚೂರು ಮೇಯ್ನ್ ಇದೆ ಇವ್ರಿಗೆ. ಫಸ್ಟು ನೋಡ್ತಾ ಇದ್ದೀರಲ್ಲ ಅಲ್ಲಿ, ಮೋರ್ ದೆನ್ ನನ್ನ ಹತ್ರ ಒಂದು 20+ ಇರುತ್ತೆ ಅನಿಸುತ್ತೆ. ಸೊ ದೊಡ್ಡ ಸ್ಪೇಸೇ ಕೊಟ್ಟಿದ್ದೀನಿ ಹಾರಾಡ್ಕೊಂಡಿರೋಕ್ಕೆ. ಈ ಥರ ಎಲ್ಲ ಫಸ್ಟು ನಾನು ಕೇಜಲ್ಲೇ ಸಾಕಿದ್ದೆಲ್ಲ. ಇದು ನೋಡಿ, ಇದು ಫಸ್ಟ್ ಕೇಜ್ ನಂದು. ಬಟ್ ಈ ಕೇಜಿಂದ ನಾನು ಇಷ್ಟು ಚಿಕ್ಕ ಮನೆ ಥರ ಅದಕ್ಕೆ ಮಾಡ್ಕೊಂಡು ಕೊಟ್ಟಿದ್ದೀನಿ. ಸೊ ಬಿಕಾಸ್ ಅದು ಫ್ರೀಯಾಗಿ ಫ್ಲೈ ಆಗಬೇಕು, ಫ್ರೀಯಾಗಿರಬೇಕು ಅಂತ ಮಾಡ್ಕೊಂಡು ಕೊಟ್ಟಿದ್ದೀನಿ. ಸೊ ಥಿಂಕ್ ಮಾಡಬೇಡಿ, ಏನೋ ಇವನು ಇಷ್ಟು ಕೇಜಲ್ಲಿ ಇಷ್ಟೊಂದು ಬರ್ಡ್ ಇಟ್ಕೊಂಡು ಹಿಂಸೆ ಕೊಡ್ತಾಯಿದ್ದಾನೆ, ಆ ಥರ ಎಲ್ಲ ಏನಿಲ್ಲ. ಸೊ ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನನ್ನ ಕೇಜಿಂದ ಎಷ್ಟೊಂದು ಬರ್ಡ್ಸ್ ಎಲ್ಲ ಆಡೋಗಿದೆ. ಸೊ ಎಲ್ಲ ಬರ್ಡ್ಸು ಬದುಕಿರುತ್ತಲ್ಲ ಅನ್ನೋ ಹೇಳೋಕ್ಕಾಗಲ್ಲ, ಬಿಕಾಸ್ ನನ್ನ ಕೇಜಿಂದ ಆಚೆಡೆ ಹೋಯ್ತಂದ್ರೆ ಅದಕ್ಕೆ ಸಾವು ಗ್ಯಾರಂಟಿ. ಈಗಲಾಗಿರಲಿ, ಕಾಗೆ ಆಗಿರಲಿ, ಯಾವುದನ್ನೋ ಒಂದು ಹಿಡ್ಕೊಂಡು ಹೋಗ್ಬಿಡುತ್ತೆ, ಬಿಕಾಸ್ ಇದು ತುಂಬ ತಾರಕ್ಕೂ ಆಗಲ್ಲ. ಸೊ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಇಲ್ಲಿ ಇರೋ ಗಂಟ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಇಷ್ಟು ವೆರೈಟಿ ಫುಡ್ ಹಾಕ್ತಾಯಿದ್ದೀನಿ. ಸೊ ನೋಡಿದ್ರೂ ಗೊತ್ತಾಗುತ್ತೆ ಎಲ್ಲ ಎಷ್ಟು ಚೆನ್ನಾಗಿದೆ, ಹೆಲ್ತಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದು ತಿಂತಾ ಇದೆ. ಸೊ ಕಲರು ನೋಡಿ ಸೂಪರಾಗಿರುತ್ತೆ. ಸೊ ಏನು ಹೇಳೋದು, ಈ ಫಿಶ್ ಶಾಪ್ಸಲ್ಲೆಲ್ಲ ಇಕ್ತಾರಲ್ಲ, ಒಂಥರ ಏನೋ ಸಿಕ್ಕಾಗಿರೋ ಥರ ಒಂದೇ ಕಡೆ ಇರುತ್ತಲ್ಲ, ಆ ಥರ ಎಲ್ಲ ಆ್ಯಕ್ಟಿವ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮರಿಗಳು ತೋರಿಸ್ತೀನಿ. ನಮ್ಮ ಬ್ಯಾಚಲ್ಲಿ ಈ ಸಲ ಏನೋ 3 ಮರಿ ಏನೋ ಇದೆ ಅನಿಸುತ್ತೆ. ಮೇ ಬಿ ಇದರಲ್ಲಿ ಇದೆಯಾ? ಇದೆ. ಸೊ
ಸೊ 3 ಮರಿ ಇದೆ, ನಾನು ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನು ಇಷ್ಟು ಉದ್ದಕ್ಕಿದೆ ಅಂತ ನೋಡಿದ್ರೆ ಇಲ್ಲಿ ಇದು ನೆಕ್ಸ್ಟ್ ವೀಡಿಯೋ ನಾನು ತೋರಿಸ್ತೀನಿ ಏನೇನಿದೆ ಇಲ್ಲಿ ಏನೇನು ಅಂತ. ಸೊ ಇವಾಗ ಇಲ್ಲಿ ಇಕ್ಕಿದ್ದೀನಿ, ಇವಾಗ ಆಚೆ ಕಡೆ ಹೋಗಿ ಪ್ಲೇಟ್ ವಾಶ್ ಮಾಡಿ ಆ ಗೋಧಿ ಮೊಳಕೆ ಅನ್ನ ಎಲ್ಲ ಕ್ಯಾರೆಟ್ ಎಲ್ಲ ಇಕ್ಬೇಕು. ಸೊ ಇವಾಗ ಇದು 3 ಫಸ್ಟು ಇದು 1 ತಿಂತಾ ಇರುತ್ತೆ, ನೆಕ್ಸ್ಟ್ ಆಮೇಲೆ ನಿಧಾನಕ್ಕೆ ಇಕ್ತೀನಿ. ನೋಡ್ತಾ ಇದ್ದೀರಲ್ಲ, ಏನಕ್ಕೆ ಈ ಥರ ಮುಚ್ಚಿಕ್ಕಿದ್ದೀನಿ ಅಂದರೆ ಆಲ್ರೆಡಿ ನಾನು ಕೊತ್ತಂಬರಿ ಅದು ಪುದೀನ ಎತ್ಕೊಂಡು ಒಳಗಡೆ ಇಕ್ಕಷ್ಟಕ್ಕೆ ಹಿಂಗೆ ಇಕ್ಬಿಟ್ಟು ಹೋಗ್ಬಿಟ್ಟಿದೆ. ಬಂದು ಎಲ್ಲ ಒದ್ಲಾಡ್ಕೊಂಡು ಪಾರಿವಾಳಗಳು ಎಲ್ಲ ಚಲಿಕ್ಕಿದೆ. ಇವಾಗ ಒಂದೊಂದೇ ಎಲ್ಲ ಕ್ಲೀನ್ ಮಾಡಿ ಇಕ್ತೀನಿ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, 2 ಪ್ಲೇಟಲ್ಲಿ ನಮ್ಮ ಲವ್ ಬರ್ಡ್ಸಿಗೆ ಇಕ್ಕಾಯಿತು. ಸೊ ನಾನು ಎಲ್ಲೂ ಯಾವ ಯೂಟ್ಯೂಬಲ್ಲೂ ರೈಸ್ ಇಕ್ಕಿದ್ದು ನೋಡಿಲ್ಲ, ಬಟ್ ನಾನು ಇಸ್ಕೊಂಬಂದಿನಿಂದ ಅದು ಮಗು ಏನಾದರೂ ಹಾಕಿದ್ರೆ ಅದಕ್ಕೆ ಹೆಲ್ತಿಯಾಗಿರುತ್ತೆ ಅಂತ ತಿರ್ಕೊಂಡು ಹಾಕ್ತೀನಿ. ಬಟ್ ಸ್ಟಿಲ್ ಅದು ತಿಂತಾ ಇದೆ, ಗೊತ್ತಿಲ್ಲ ನನಗೆ, ಯಾವ ಯೂಟ್ಯೂಬಲ್ಲೂ ನಾನು ನೋಡಿಲ್ಲ ರೈಸ್ ಇಕ್ಕಿ ಅಂತ. ಸೊ ಇದು ನಮ್ಮ ಆಚೆಗಡೆ ಇರೋ ಬರ್ಡ್ಸ್ಗೆ ನೋಡಿ ಎಷ್ಟು ಬೇಗ ಬಂದ್ಬಿಟ್ಟವೆ. ನಾನು ಇಕ್ತೀನೋ ಇಲ್ವೋ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೆ. ಏನಂದರೆ ಇವಾಗ ಪಿಜನ್ಸ್ಗಳು ಕಾಗೆಗಳ ಥರ ಅನ್ನ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದೆ. ಮೋಸ್ಟ್ ನಮ್ಮ ಏರಿಯಾದಲ್ಲಿ ಯಾರಾನ ಫಸ್ಟ್ ಆದರೂ ಯಾವ್ದಾನ ಫಂಕ್ಷನ್ ಹಬ್ಬ ಏನಾದರೂ ಬಂದಿದ್ದೆ ಕಾಗೆ ಇಕ್ತಾರಲ್ಲ, ಕಾಗೆ ಬದಲು ಇದೇ ತಿನ್ನೋದು. ಸೊ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ ಪಾರಿವಾಳ. ಅದ್ರ ಜೊತೆ ಒಂದು ಸ್ವಲ್ಪ ಗೋಧಿ ಹಾಕೋಣ, ಇದಕ್ಕೋಸ್ಕರನ ಅವ್ರು ವೆಯ್ಟ್ ಮಾಡ್ತಾರೆ. ಅನ್ನ ತಿನ್ನಲ್ಲ, ಫಸ್ಟು ಗೋಧಿನೆಲ್ಲ ತಿಂದ್ಬಿಟ್ಟು ಆದಮೇಲೆ ಬರ್ತಾರೆ. ನೋಡಿ ನನಗೂ ಅದಕ್ಕೆ ಎಷ್ಟು ನನ್ನ ಕೈ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ನನಗೂ ಅದಕ್ಕೆ ಇಷ್ಟೇ ಡಿಸ್ಟೆನ್ಸು. ಅದೇನೋ ನನ್ನ ಮೇಲೆ ಇಕ್ಕಿರೋ ನಂಬಿಕೆನೋ ಏನೋ ಗೊತ್ತಿಲ್ಲ. ಎನಿವೆ ನೋಡಿ ಎಷ್ಟೊಂದು ಬಂದು ಕೂತ್ಕೊಂಡಿದೆ, ತಿನ್ಕೊಂಡು ಹೊಟ್ಟೋಗ್ತವೆ ಅಷ್ಟೇ. ನಾನು ಯಾವತ್ತೂ ಹಿಡಿಯೋಕ್ಕೂ ಹೋಗಿಲ್ಲ. ಸೊ ಒಂಥರ ಖುಷಿ, ನನ್ನ ನಂಬಿ ಇಷ್ಟು ಜನ ಇದ್ದಾರೆ ಅಂತ. ನೋಡಿ ಇಷ್ಟೇ ಡಿಸ್ಟೆನ್ಸ್, ನನ್ನ ಕೈಗೂ ಇದಕ್ಕೂ ಏನು ಒಂದು 10 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ. ನಾನು ಆರಾಮಾಗಿ ಮಾಡೋದನ್ನು ಹಿಡಿಬೋದು, ಬಟ್ ಅದು ನನ್ನ ಮೇಲೆ ಇಕ್ಕಿರೋ ನಂಬಿಕೆ ಅಷ್ಟೇ. ಸೊ ಅದೇ ಹೇಳೋದು, ಯಾವತ್ತು ಮನುಷ್ಯರ ಮೇಲೆ ನಂಬಿಕೆ ಇಟ್ಕೋಬೇಡಿ. ಸೊ ಈ ಥರ ಪ್ರಾಣಿಗಳ ಮೇಲೆ ನಂಬಿಕೆ ಇಕ್ಕೋದು ಅದಾದರೂ ಸಾಯೋ ಗಂಟ ವಿಶ್ವಾಸವಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೊಂದು ಅನಿಮಲ್ಸ್ ಆಗ್ತಾಯಿದ್ದೀನಿ ಅನಿಸುತ್ತೆ. ಸಾರಿ, ಅನಿಮಲ್ಸ್ ಅಲ್ಲ, ಪೆಟ್ಸು. ಇಲ್ಲಿದೆ ನೋಡಿ, ಇಲ್ಲಿ ಇದನ್ನೂ ಹೇಳ್ತೀನಿ ಫ್ಯೂಚರ್ ವೀಡಿಯೋಸಲ್ಲಿ ಏನು ಇದ್ದು ಹಬ್ಬಗಳು ಅಂತ. ಇಲ್ಲೂ ಎಲ್ಲ ಫಿಶಸ್ಸು. ನನ್ನ ಮೇಯ್ನ್ ಹಾಬಿ ಅಂದರೆ ನಂಗೆ ತುಂಬ ಇಷ್ಟ ಅಂದರೆ ಫಿಶಸ್ಸು. ಈ ಟ್ಯಾಂಕಲ್ಲೊಂದು ಫಿಶಸ್ ಇದೆ, ಈ ಟ್ಯಾಂಕಲ್ಲೊಂದು ಫಿಶ್ ಇದೆ. ಸೊ ಫ್ಯೂಚರ್ ವೀಡಿಯೋಸಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ಸೊ ನೋಡಿ ಹೆಂಗೆ ತಿಂತಾವೆಲ್ಲ, ಸೆಕೆಂಡಲ್ಲಿ ಖಾಲಿ ಮಾಡಿಬಿಡ್ತವೆ. ನಮ್ಮವರು ಲೇಟಾಗೆ ತಿಂದು ಖಾಲಿ ಮಾಡೋದು, ಬಟ್ ಇವರು ಬೇಗ ತಿಂದ್ಬಿಡ್ತಾರೆ. ನೋಡಿ ನನಗೂ ಇದಕ್ಕೂ ಇಷ್ಟೇ ಡಿಫ್ರೆನ್ಸು. ಹಿಂಗೆಲ್ಲ ತಿಂತಾವೆ ನೋಡಿ. ಸೊ ಈಗ ನಮ್ಮವರು ಈ ಗೋಧಿ ಚೆನ್ನಾಗಿ ತಿಂತದೆ. ಮೇ ಬಿ ನಾನು ಕಾಮನ್ ಆಗಿರ್ತೀನಿ ಗೋಧಿ ಯಾವಾಗಲೂ. ಸೊ ಒಳಗಡೆ ಇಕ್ಕೋ ರೀಸನ್ ಏನಂದರೆ ಇಲ್ಲಿ ಮೋಸ್ಟು ಎಲ್ಲ ಕೆಳಗಡೆ ಬೀಳಿಸ್ಬಿಡುತ್ತೆ. ಇವಾಗ ತಿಂತಾ ಇದೆಯಲ್ಲ, ಅದನ್ನ ತಿಂದ್ಬಿಟ್ಟು ಬಿಸಾಕುತ್ತೆ. ಸೊ ಅದಕ್ಕೋಸ್ಕರ ಆ ಪ್ಲೇಟ್ನ ಒಳಗಡೆ ಇಕ್ತೀನಿ. ನೋಡ್ತಾ ಇದ್ದೀರಲ್ಲ, ಲವ್ ಬರ್ಡ್ಸ್ಗೆ ತೆನೆ ಇಷ್ಟ. ಇದುಗಳಿಗೆ ದೊಡ್ಡ ಬರ್ಡ್ಸ್ಗಳಿಗೆಲ್ಲ ಇದು ಗೋಧಿ ಆ ಥರ ಕ್ಯಾರೆಟು ತುಂಬ ಇಷ್ಟ. ಎಲ್ಲ ಬಂದು ಕುತ್ಕೊಂಡು ತಿಂತಾ ಇರ್ತಾವೆ ನೋಡಿ. ಬಟ್ ಇವತ್ತು ಯಾಕೋ ಪುದೀನ ಮುಟ್ಟಿಲ್ಲ. ಕೊತ್ತಿಮೀರಿ ಅಂದರೆ ಫೇವ್ರೇಟ್ ಇದುಗಳಿಗೆ, ಸೆಕೆಂಡಲ್ಲಿ ಮುಗಿಸ್ಬಿಡುತ್ತೆ. ನೋಡಿ ಒಳಗಡೆ ನಮ್ಮವರು ಏನು ಬ್ಯೂಟಿಫುಲ್ಲಾಗಿ ತಿಂತಾ ಇದ್ದಾರೆ. ನನ್ನ ಹತ್ರ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ನೋಡಿ. ಇದೊಂಥರ ಬೋಂಡ ಥರ ಇರುತ್ತೆ ನೋಡಿ, ಹೆಂಗಿದೆ ಸ್ಪೈಕ್ ಅಂದ್ಕೊಂಡು. ಮತ್ತು ಸ್ಪೈಕ್ ಇರೋದು ಇದೆ, ಸ್ಪೈಕ್ ಇಂಟ್ರೆಸ್ಟಿಂಗ್ ಆಗಿ ಎಲ್ಲಿ ಅದು ಮೇಲೆ ಸ್ಪೈಕ್ ಬಂದಿರುತ್ತೆ. ಒಳಗಡೆ ಇದೆ ಅನಿಸುತ್ತೆ. ಆ ಕಡೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ತಲೆ ಮೇಲೆ ನೋಡಿ ಸ್ಪೈಕ್ ಇದೆ. ಇನ್ನೂ ಒಂಥರ ತುಂಬ ವೆರೈಟೀಸ್ ಇದೆ ಈ ಬಜ್ಜೀಸಲ್ಲಿ. ನಾವು ಇವಾಗ ಪೆಟ್ ಶಾಪಲ್ಲಿ ನೋಡೋದಲ್ಲ, ಯಾವುದೋ ಸ್ಮಾಲ್ ಅದು ಇಂಡಿಯನ್ ಬ್ರೀಡ್ಸ್, ಅದಕ್ಕೆ ಸೈಜೇ ಇರೋಲ್ಲ. ಇವಾಗ ತೋರಿಸ್ತೀನಿ ನೋಡಿ ಇನ್ನೊಂದು, ಬ್ಲೂ ಕಲರ್ ನೋಡಿ. ಅದಕ್ಕೂ ಡಿಫ್ರೆನ್ಸ್ ಇದೆ. ಅದು ಎಷ್ಟು ದಪ್ಪ ಇದೆ, ಇದೆಷ್ಟು ಚಿಕ್ಕದಾಗಿದೆ. ಇದು ಇಲ್ಲಿ ಇಂಡಿಯನ್ ಸಿಗೋದು. ಇದೊಂಥರ ಬ್ರೀಡ್. ಇದು ಫಾರಿನ್ ಕಂಟ್ರೀಸ್ ಅಲ್ಲದೆ ಇದರಲ್ಲಿ ಏನೋ ಶೋ ಥರ ಏನಾದರೂ ಮಾಡ್ತಾರೆ, ಈ ಥರ ಸ್ಟೈಲಾಗಿ ಬೆಳೆಸ್ಬಿಟ್ಟು ಈ ಥರ ನೋಡಿ ಎಷ್ಟು ದಪ್ಪ ಇದೆ ಇದೆಲ್ಲ ನೋಡಿ. ಇದ್ರಲ್ಲಿ ನನ್ನ ಹತ್ರ ವೆರೈಟೀಸ್ ಇದೆ.
ಇನ್ನೊಂದು ಹೆಲಿಕಾಪ್ಟರ್ ಅಂತ ಇದೆ, ಅದು ಇತ್ತು ನನ್ನ ಹತ್ರ, ಬಟ್ ಅದು ಸತ್ತೋಯ್ತು. ಅದು ಚೆನ್ನಾಗಿರುತ್ತೆ, ಹಿಂದೆ ಹೆಲಿಕಾಪ್ಟರ್ ಥರ ಸ್ಪೈಕ್ ಇರುತ್ತೆ. ಸೊ ಇದು ನೋಡಿಕೊಂಡು ಸೇಲ್ಗಂತೂ ಅಂತೂ ಇಲ್ಲ, ಜಸ್ಟ್ ನನ್ನ ಹಾಬೀಸ್ಗೋಸ್ಕರ. ಲೈಫಲ್ಲಿ ಮನುಷ್ಯಕ್ಕಿಂತ ಈ ಥರ ಪೆಟ್ಸ್ಗಳನ್ನ ನಂಬ್ಕೊಂಡ್ರೇ ಏನಂತಾರೆ, ಒಂಥರ ಹ್ಯಾಪಿನೆಸ್ಸು. ನಾವು ಇದನ್ನ ಚೆನ್ನಾಗಿ ನೋಡ್ಕೊತೀವಿ, ಅಷ್ಟು ನಮ್ಮನ್ನ ನಂಬುತ್ತೆ. ಅದನ್ನೇ ನಾವು ಕಲ್ತ್ಕೋಬೇಕಾಗಿರೋದು ಲೈಫಲ್ಲಿ. ಪ್ರಾಣಿಗಳು ತುಂಬ ವಿಶ್ವಾಸವಾಗಿರುತ್ತೆ ಮನುಷ್ಯಕ್ಕಿಂತ. ಲೈಫಲ್ಲಿ ಯಾವತ್ತೂ ಯಾರನ್ನೂ ಮನುಷ್ಯರನ್ನ ಮಾತ್ರ ನಂಬೇಡಿ, ಪ್ರಾಣಿಗಳನ್ನ ಬೆಳೆಸಿ ಅದು ವಿಶ್ವಾಸವಾಗಿರುತ್ತೆ. ಇದು ನೋಡಿ, ಇದು ಮಸ್ತಾಗಿದೆ, ಅದು ಬ್ಯಾಕ್ ಸ್ಪೈಕ್ಸ್. ಇದಕ್ಕೂ ಸ್ಪೈಕ್ ಇದೆ ಅನಿಸುತ್ತೆ. ಹೊಟ್ಟೋಯ್ತು ಅವಳು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ್ಯಾವ ಬೇಬೀಸ್ ಇದೆ ಅಂತ. ಮೇ ಬಿ ಮೂರು ಇರಬೇಕು, 3-4 ಇರಬೇಕು ಅನಿಸುತ್ತೆ ಮರಿಗಳು ಹಾಕಿದೆ. ಬಟ್ ನಾನು ಯಾವತ್ತೂ ಮುಟ್ಟೋಕ್ಕೂ ಹೋಗಲ್ಲ, ಅದನ್ನ ಇದು ಮಾಡೋಕ್ಕೂ ಹೋಗಲ್ಲ. ಟ್ರೈನಿಂಗ್ ಕೊಟ್ಟು ಇದು ಬಿಕಾಸ್ ಇದು ಇಲ್ಲಿ ಊಟ ಇಕ್ಕಾಗಿ ಬರೋಷ್ಟಿಗೆ ಬಾಗಿಲ ಹತ್ರನೇ ಎಲ್ಲ ಬಂದುಬಿಡುತ್ತೆ. ಸಪೋಸ್ ನಾನು ಟ್ರೈನ್ ಮಾಡೇ ಬಂದು ಆಮೇಲೆ ಆಚೆ ಹೋದರೆ ಅದು ಸಾವು ಗ್ಯಾರಂಟಿ, ಸತ್ತಾಗ್ತವೆ ಆಮೇಲೆ. ಸೊ ಅದಕ್ಕೋಸ್ಕರ ಹೆಂಗೆ ಬೇಕೋ ಹಂಗೆ ಬೆಳ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ನೋಡಿದ್ರಲ್ಲ, ಆಚೆ ಕಡೆ ಹೋಗಿ ಬರೋಷ್ಟಕ್ಕೆ ಎಲ್ಲ ಖಾಲಿ ಮಾಡಿಬಿಟ್ಟು. ಮಿಕ್ಕಿರೋದು ಒಂದು ಸ್ವಲ್ಪ ಇತ್ತು. ಇಲ್ಲಿ ನೋಡಿ, ಮೇಲೆ ಎಷ್ಟೊಂದು ಕುತ್ಕೊಂಡಿರ್ತವೆ, ಏನು ಮಾಡ್ತಾ ಇರುತ್ತೋ ಗೊತ್ತಿಲ್ಲ. ಸೊ ಇವತ್ತಿನ ಡೇ ಮುಗೀತು. ಇವಾಗ ಫಿಶಸ್ಗೆ ಫುಡ್ ಹಾಕ್ಬಿಟ್ಟು ಹೋಗ್ಬೇಕು ನಾನು ಕೆಳಗಡೆ. ಫಿಶಸ್ ಫುಡ್ಡು ಅದು ಏನೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಳ್ತೀನಿ, ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ವೀಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಾದರೂ ತರ್ತೀನಿ, ನೋಡೋಣ, ಪ್ಲ್ಯಾನ್ ಹಾಕ್ತೀನಿ. ಸೊ ಥ್ಯಾಂಕ್ ಯು ಯಾರು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ಸ್. ನೋಡಿ ಬಂದುಬಿಟ್ಟಿದೆ, ಅಷ್ಟು ಬೇಗ ಬಂತು. ಕೇಳಿ ಇದು ಅಷ್ಟೇ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಗಿಸ್ಬಿಡುತ್ತೆ. ಥ್ಯಾಂಕ್ ಯು.